ಸ್ನೇಹಿತರೆ ನಮಸ್ತೆ, ನಿಮ್ಮೆಲ್ಲರಿಗೂ ಶುಭ ದಿನ. ಇಲ್ಲಿ ಎ ಸಿ ಬಸ್ಗಳನ್ನೇ ಬಿಡ್ತಾ ಇದ್ದಾರೆ. ನಾನು ವಿಧಾನಸೌಧಕ್ಕೆ ಹೋಗಬೇಕು, ಒಂದು ಬಸ್ ಇಲ್ಲ ರೀ, ಮಾಮೂಲಿ ಬಸ್. ಏನು BMTC ಬಸ್ ಇಲ್ಲ ಅಂದ್ರೆ ಹೆಂಗ್ರಿ ಅರ್ಥ ನೋಡಿ. ಇಲ್ಲಿ ಮುಕ್ಕಾಲು ಅವರಿಂದ ಒಂದೇ ಒಂದು ಬಸ್ ಇಲ್ಲಪ್ಪ, ಬರೀ ಎ ಸಿ ಬಸ್ಗಳೇ ಬಿಡ್ತಾವ್ರೆ. ಏನು ಮಾಡೋದು? ಈಗ ನಾವು ಹೋಗೋದು ವಿಧಾನಸೌಧ, ಇದು ವಿಧಾನಸೌಧಕ್ಕೆ ಹೋಗುತ್ತೆ, ಒಂದು ಬಸ್ ಇಲ್ಲ ಸ್ನೇಹಿತರೆ. ಏನು ಮಾಡೋದು ಹೇಳಿ ನೋಡೋಣ. ಬರೀ ನೋಡಿ, ಇದೇ ಬಸ್ಸು ಎ ಸಿ ಬಸ್ಗಳು ಬಿಟ್ಟರೆ ನಾವು ಹೆಂಗೆ ಹೋಗೋದು? ನಮಗೆ ಚಾರ್ಜ್ ಕೊಡಬೇಕಿದ್ರಲ್ಲಿ, ಪಾಸು ನಡೆಯೋದಿಲ್ಲ ಇದರಲ್ಲಿ. ವಿಶೇಷ ಹೆಚ್ಚಂದ್ರೆ ಬಸ್ಗಳೇ ಇಲ್ಲ. ಅದರಿಂದ ದಯವಿಟ್ಟು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾದ ಶಿವಕುಮಾರ್ KB, IAS ಆಫೀಸರು, ಶಾಂತಿನಗರ ಕೇಂದ್ರ ಕಚೇರಿಯವ್ರಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ. ಈ ರೀತಿ ಬಸ್ಗಳೇ ಇಲ್ಲ ಅಂದರೆ ಹೆಂಗೆ ವ್ಯವಸ್ಥೆ? ಅದು ಈ ಶಿವಾಜಿನಗರದಲ್ಲಿ ಬಸ್ ಇಲ್ಲ ಅಂದರೆ ಹೆಂಗೆ ಅರ್ಥ ವ್ಯವಸ್ಥೆ ಇದು? ನಮ್ಮ ವ್ಯವಸ್ಥೆ ಹೆಂಗೆ ಬದಲಾವಣೆ ಆಗಬೇಕಲ್ವ? ನಾನು 1 ಅವರ್ ಕಾಯ್ಕೊಂಡು ಕೂತಿದ್ದೀನಿ, ಒಂದು ಬಸ್ ಕೂಡ ಇಲ್ಲ ಅಂದರೆ ಹಿಂಗೆ ಅರ್ಥ ಹೇಳಿ ನೋಡೋಣ. ಬರೀ ಎ ಸಿ ಬಸ್ಗಳೇ ಬಿಟ್ಬಿಟ್ರೆ ನಮ್ಮಂಥ ವಿಶೇಷಚೇತನರಿಗೆ ಫ್ರೀ ಆಗ್ತದೆ ಇದು ಹೇಳಿ? ವಿಕಲಚೇತನ ಫ್ರೀ ಹೋಗ್ಬೋದಾ? ಅದರಿಂದ ಪ್ರತಿಯೊಬ್ಬರಿಗೂ ನಾನು ಈ ಬೆಂಗಳೂರು ಸಿಟಿಯಲ್ಲೇ ಬಸ್ಗಳು ಇವ್ರ ಹತ್ರ ಇಲ್ಲ ಅಂದರೆ ಶಿವಾಜಿನಗರದಿಂದ ವಿಧಾನಸೌಧಕ್ಕೆ ಬಸ್ಗಳೇ ಇಲ್ಲ. ಮತ್ತೆ ಏನು ಮಾಡೋದು? ಬರೀ ಎ ಸಿ ಬಸ್ಗಳೇ ಬಿಡ್ತಾರೆ ನೋಡಿ, ಬರೀ ಎ ಸಿ ಬಸ್ಗಳೇ ಬಿಡ್ತಾ ಇರ್ತಾರೆ. ತಂಪಾದ ಎ ಸಿ ಬಸ್ಸು ಇದೆಲ್ಲ ಶ್ರೀಮಂತರಿಗೆ, ನಮ್ಮಂಥ ವಿಕಲಚೇತನ ಫ್ರೀ ಬಿಡ್ತಾರೆ ಅವರು. ನೋಡಿ ತೋರಿಸ್ತೀನಿ, ಇದೇ ಬಸ್ಗಳು. ಇನ್ನೊಂದು ಬರ್ತದೆ ನೋಡಿ, ಬೇಕಾದ್ರೆ ನೋಡಿ, ಇದೇ ಬಸ್. ನೋಡಿ ಇದೇ ಬಸ್ಸು. ಈಗ ಇನ್ನೊಂದು ಬರ್ತದೆ ನೋಡಿ, ಬೇಕಾದ್ರೆ ಇನ್ನೊಂದು ಬರ್ತದೆ, ಇಲ್ಲಿಗೆ ಬರ್ತದೆ ನೋಡಿ, ಬಂತು ನೋಡಿ. ಐದು ನಿಮಿಷಕ್ಕೆ ಒಂದು ಬಸ್ಸು ಎ ಸಿ ಬಸ್ಗಳೇ ಬಿಡ್ತಾರೆ ಅಂದರೆ 129 ಬಸ್ ಎಷ್ಟು ಬಿಡಬೇಕು ಇವರು? ನಾರ್ಮಲ್ ಬಸ್ಸಲ್ಲಿ ಬಿಡಬೇಕಲ್ವ? ನಾರ್ಮಲ್ ಬಸ್ಸೇ ಬಿಡೋಂಗಿಲ್ಲ, ಯಾಕೆ ದುಡ್ಡು ಇಲ್ವಲ್ಲ ಸರ್ಕಾರಕ್ಕೆ? ದುಡ್ಡಲ್ಲೇ ಇದಪ್ಪ. ನಾರ್ಮಲ್ ಬಸ್ ಬಿಟ್ಟೆ ನೋಡಿ, 5 ನಿಮಿಷಕ್ಕೊಂದು ಬಸ್ಸು, ಮತ್ತೆ ಹೆಂಗೆ ಹೋಗೋದು? ಹೇಳಿ ನೋಡೋಣ. ನಾನು 1 ಅವರಿಂದ ವೆಯ್ಟ್ ಮಾಡ್ತೀನಿ, ಬಸ್ಗಳೇ ಇಲ್ಲ. ಬರೀ ಎ ಸಿ ಬಸ್ಗಳೇ ಬಂದರೆ ನಾವು ಹೆಂಗೆ ಓಡಾಡೋದು ಹೇಳಿ? ಎಷ್ಟು ಸಮಸ್ಯೆ ಆಗ್ತದೆ ಅಲ್ವಾ? ಇನ್ನು ನಮ್ಮ ವಿಶೇಷಚೇತನರಿದ್ದೇವಲ್ಲ, ನಮಗೆ ವಿಶೇಷಚೇತನ ಬಸ್ ಹೆಂಗೆ ಓಡಾಡ್ಬೋದು ಹೇಳಿ? ಅದಾದ್ರ ಬಸ್ಗಳು ಹೆಂಗೆ ಓಡಾಡೋದು? ಬರೀ ಎ ಸಿ ಬಸ್ಗಳೇ ಬಿಟ್ಟು 129 ನೋಡಿ, ಎ ಸಿ ಬಸ್ ಬಂದು ನಿಂತೈತೆ, ತೋರಿಸ್ತೀನಿ ನಿಮಗೆ. ಮತ್ತೆ ಈ ರೀತಿ ನಮಗೆ ಬಸ್ಗಳೇ ಇಲ್ಲ ಅಂದರೆ ಮತ್ತೆ ಏನು ಮಾಡೋದು ಹೇಳಿ ನೋಡೋಣ? ಎ ಸಿ ಅದು ಸುಮ್ಮನೆ ಅವ್ರಿಗೆ ಹೇಳಿದ್ದೀನಿ, ಅವ್ರು ಸುಮ್ಮನೆ ಹೋಗಿ ಅಲ್ಲಿ ನಿಂತ್ಕೊಂಡು ಬಿಟ್ಟಾರೆ. ಬರೀ ಈ ಬಸ್ಗಳನ್ನ ಬಿಟ್ಕೊಂಡು ಕೂತ್ರೆ BMTC ಅವ್ರು ಏನು ಕತ್ತಾರೆ? ನಮ್ಗೆ ಎಷ್ಟು ಕಷ್ಟ ಆಗ್ತದೆ ಅಲ್ವಾ? ಈಗ ನಾನು 1 ಅವರಿಂದ ವೆಯ್ಟ್ ಮಾಡ್ತಿಲ್ಲ ಅಂತ ಬೇರೆ 13ನೇ ನಂಬರ್ ಬಸ್ಸಲ್ಲಿ ಹೋಗ್ಬಿಟ್ಟು ಅಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಇಳಿದ್ಬಿಡ್ತಿದ್ದೆ ನಾನು. ಇಳಿದುಬಿಟ್ಟು ನಾನು ಬೇರೆ ಸ್ವಲ್ಪ ನಡ್ಕೊಂಡು ಹೋಗ್ಬಿಡ್ತಿದ್ದೆ ನಾನು. ಹಿಂಗೂ ಇಲ್ಲ ಹಂಗೂ ಇಲ್ಲ, ಹೆಂಗೆ ವ್ಯವಸ್ಥೆ ಇದು? ಅದರಿಂದ ದಯವಿಟ್ಟು ಮಾನ್ಯ ಶ್ರೀಯುತ ವ್ಯವಸ್ಥಾಪಕ ನಿರ್ದೇಶಕರಾದ ಕೇಂದ್ರ ಕಚೇರಿ ಶಾಂತಿನಗರ್ 4ನೇ ಫ್ಲೋರಲ್ಲಿದೆ ನಿಮ್ಮ ಕಚೇರಿ. ದಯವಿಟ್ಟು ಬಸ್ಗಳನ್ನ ದಯವಿಟ್ಟು ಹಾಕಿ. ವಿಕಲಚೇತನ ಏನಾದರೂ ಒಂದು ಮಾಡಿ. ನೀವು ಪುಕ್ಸಾಟೆ ಅಂತೂ ಕರ್ಕೊಂಡು ಹೋಗೋದಿಲ್ಲ ರೀ, ನಮಗೆ ಪುಕ್ಸಾಟೆ ಕರ್ಕೊಂಡು ಹೋಗ್ತೀರಾ? ಅಂಗವಿಕಲರಿಗೆ ಕರ್ಕೊಂಡು ಹೋಗೋದಿಲ್ಲ. ಅದರಿಂದ ದಯವಿಟ್ಟು ಬಸ್ಸು ನೀವು ಹಾಕಬೇಕು ಅಂತ ನಾನು ಮನವಿ ಮಾಡ್ತಾಯಿದ್ದೀನಿ. ಯಾರು TCನೂ ಇಲ್ಲ ನೋಡಿ, ಒಬ್ಬರು ಇಲ್ಲ ನೋಡ್ರಿ. ನಿಮ್ಮ ವ್ಯವಸ್ಥೆ ನಾಚಿಕೆ ಆಗಬೇಕು ನಿಮಗೆ. ಅಲ್ಲಿ TC ಇರಬೇಕು. ಖಾಲಿ ಚೇರ್ ಐತೆ ಅಷ್ಟೇ. ಅಲ್ಲಿ ಮನಸ್ಸೂ ಇಲ್ಲ, ಎಲ್ಲ ಇವರಲ್ಲ, ವೇಸ್ಟು ಸುಮ್ಮನೆ.
ದಯವಿಟ್ಟು ಈ ಸಣ್ಣ ಪ್ರಯತ್ನ ನಂದು ನಮ್ಮ ವಾಹಿನಿಯಲ್ಲಿ ದಯವಿಟ್ಟು ಹಾಕಿ ಇದನ್ನು ಒಂದು ಜಾಗೃತಿ ಮೂಡಿಸೋಣ. ಧನ್ಯವಾದ.